ಸರ್ಕಾರ ಒಂದು ಸಮುದಾಯದ ಮನವೊಲಿಸಲು ಒಳ ಮೀಸಲಾತಿ ಜಾರಿ ಮಾಡುವ ಹುನ್ನಾರ ನಡೆಸಿದೆ. ಒಳ ಮೀಸಲಾತಿ ಜಾರಿ ಮಾಡಿದರೆ ಅದರಿಂದ ಪರಿಶಿಷ್ಟ ಜಾತಿಯ ಅನ್ಯ ಸಮುದಾಯಗಳಿಗೆ ಮೋಸ ಮಾಡಿದಂತಾಗುತ್ತದೆ ಎಂದು ಬಂಜಾರ, ಭೋವಿ, ಕೋರಮ, ಕೋರ ಸಮುದಾಯದ ಮುಖಂಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಒಂದು ಸಮುದಾಯದ ಮನವೊಲಿಸಲು ಒಳ ಮೀಸಲಾತಿ ಜಾರಿ ಮಾಡುವ ಹುನ್ನಾರ ನಡೆಸಿದೆ. ಇನ್ನು ಒಳ ಮೀಸಲಾತಿ ಜಾರಿ ಮಾಡಿದರೆ ಅದರಿಂದ ಪರಿಶಿಷ್ಟ ಜಾತಿಯ ಅನ್ಯ ಸಮುದಾಯಗಳಿಗೆ ಮೋಸ ಮಾಡಿದಂತಾಗುತ್ತದೆ ಎಂದು ಬಂಜಾರ, ಭೋವಿ, ಕೋರಮ, ಕೋರಚ ಸಮುದಾಯದ ಮುಖಂಡರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ತಿಪ್ಪಣ್ಣ ಒಡೆಯರಾಜ್ ಅವರು, ಸರ್ಕಾರ ಒಂದು ವಾರದಲ್ಲಿ ವರದಿ ಪಡೆದು ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ತಿಳಿಸಿದೆ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ಬದಲಿಗೆ ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕವಾಗಿದ್ದು, ಜಾರಿ ಮಾಡಿದರೆ ಪರಿಶಿಷ್ಟ ಜಾತಿಯ 101 ಸಮುದಾಯಕ್ಕೆ ಅನ್ಯಾಯ ಮಾಡಿದಂತಾಗುತ್ತದೆ ಎಂದು, ಹೀಗಾಗಿ ಮತ್ತೊಮ್ಮೆ ಜನಗಣತಿ ಮಾಡಿ ಸೂಕ್ತ ವರದಿ ರಚಿಸಿದ ಬಳಿಕವಷ್ಟೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಬಂಜಾರ, ಭೋವಿ, ಕೋರಮ, ಕೋರಚ ಸಮುದಾಯಗಳ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರಾದ ಚಂದು ಜಾಧವ್, ಶ್ಯಾಮರಾವ್ ಪವಾರ್, ವಿನೋದ್ ಚೌಹಾಣ್, ಶ್ರೀಹರಿ ಜಾಧವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅದು ಕೂಡ ಯಾವುದೇ ಒಂದು ಸಮುದಾಯಕ್ಕೆ ಮನವೊಲಿಕೆ ಮಾಡೋದ್ರ ಜೊತೆಗೆ ಉಳಿದ ಈ ವಂಚಿತ ಸಮುದಾಯಗಳ ಒಂದು ಸಂವಿಧಾನಾತ್ಮಕವಾದಂಥ ಪ್ರಜಾಪ್ರಭುತ್ವ ಮತದಾನ ಮುಖಾಂತರ ಅವರಿಗೂ ಒಂದು ಒಳ್ಳೆಯ ಪಾಠವನ್ನು ಕಲಿಸಿದ್ದಾರೆ. ಅದೇ ರೀತಿ ಈಗಿರ್ತಕ್ಕಂಥ ಸರ್ಕಾರ ಅದು ಕೂಡ ತಪ್ಪು ಹೆಜ್ಜೆಯನ್ನು ಇಡ್ತಾ ಇದೆ. ಆಗಸ್ಟ್ 1ರಂದು 2024ರಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಪ್ರಕಾರ ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿ ಮಾಡುವ ಅಧಿಕಾರ ಅವರಿಗೆ ಇರುತ್ತದೆ, ಅವ್ರು ಮಾಡಬಹುದು ಅಂತಕ್ಕಂಥ ಒಂದು ನಿರ್ದೇಶನ ಪ್ರಕಾರ ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಕೂಡ ಒಳ ಮೀಸಲಾತಿ ಜಾರಿಗೆ ತರಬೇಕಂತ ತಿಳ್ಕೊಂಡು ನಾಗಮೋಹನ್ ದಾಸ್ ಅವರ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಆಯೋಗದ ವರದಿ ಸಿದ್ಧಪಡಿಸಲು ಪ್ರಯತ್ನ ಮಾಡಿದರು. ಕರ್ನಾಟಕ ಸರ್ಕಾರದ ಘನವೆತ್ತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 2 ತಿಂಗಳ ಗಡುವನ್ನು ನೀಡಿದರು. 2 ತಿಂಗಳ ಗಡುವಿನಲ್ಲಿ ಯಾವುದೇ ಒಂದು ದತ್ತಾಂಶ ಡಾಟಾ ಕಲೆಕ್ಟ್ ಮಾಡೋಕ್ಕೆ ಇಲ್ಲಿವರೆಗೆ ಅಸಾಧ್ಯವಾಯಿತು. ಮೊದಲು ಇವರಿಗೆ ಒಂದು ನೇಮಕ ಮಾಡುವಾಗ ಸರ್ಕಾರ ಒಂದು ತೀರ್ಮಾನ ಏನಂತ ಹೇಳಿತ್ತು, ಒಂದು ಗೈಡೆನ್ಸ್ ಏನು ಕೊಟ್ಟಿತ್ತು ಅವರಿಗಪ್ಪ ಅಂತಂದ್ರೆ 2011ನೇ ಜನಗಣತಿ ಪ್ರಕಾರ ತಾವು ದತ್ತಾಂಶಗಳನ್ನು ಶೇಖರಣೆ ಮಾಡಿಕೊಂಡು ಈ ಒಂದು ವರದಿ ಸರ್ಕಾರಕ್ಕೆ ನೀವು 2 ತಿಂಗಳಲ್ಲಿ 60 ದಿನಗಳಲ್ಲಿ ಸಲ್ಲಿಸಬೇಕು ಅಂತ ಹೇಳಿ ಅವರಿಗೊಂದು ಗಡುವನ್ನು ಕೊಟ್ಟಿದೆ. ಆದರೆ ಅದು ಗಡುವು ಹೋದ ತಿಂಗಳ 28ನೇ ತಾರೀಕಿಗೆ ಮುಗಿದುವುದಿಲ್ಲ. ಆದರೂ ಕೂಡ ಆ ಗಡುವಿನ ಒಳಗಡೆ ಇತಿಮಿತಿ ಒಳಗಡೆ ಯಾವುದೇ ವರದಿ ಅವ್ರ ಕೈಗೆ ಸಿಕ್ಕಿಲ್ಲ. ಇದೆಲ್ಲ ತಿಳ್ಕೊಂಡು ಕೆಲವೊಂದು ಸಮುದಾಯಗಳು ತಕ್ಷಣವೇ ಜಾರಿಗೆ ಮಾಡಬೇಕು, ಯಾಕೆ ಇದು ಮೀನಾಮೇಷ ಮಾಡ್ತಾ ಇದ್ದೀರ ತಿಳ್ಕೊಂಡು ಕೆಲವು ಸಮುದಾಯಗಳು ಹೋರಾಟ ಮಾಡಿ ಅದಕ್ಕೆ ಮನವೊಲಿಸಿ ಇವತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಕೆಲವೊಂದು ಸಮುದಾಯಗಳ ಮನವೊಲಿಕೆಗಾಗಿ ತೀವ್ರತರದಲ್ಲಿ ಮತ್ತೊಂದು ಸಭೆ ಕರೆದು ಸಭೆಯಲ್ಲಿ ನಿನ್ನೆ ಬಿಟ್ಟು ಮೊನ್ನಿನ ದಿವಸ ವಿಶೇಷ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಾಗಮೋಹನ್ ದಾಸ್ ಅವರು ಕೂಡ ಆಹ್ವಾನ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದರು. ನಾಗಮೋಹನ್ ದಾಸ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, 2011ನೇ ಜನಗಣತಿ ಪ್ರಕಾರ ಜನಸಂಖ್ಯೆ ಆಧಾರದ ಮೇಲೆ ಮಾತ್ರ ನಾವು ಜನಗಣತಿ ಮಾಡಿದ್ದಾರೆ. ಯಾವುದೇ ಒಂದು ಉಪಜಾತಿಗಳು ಅದರಲ್ಲಿ ನಮೂದಿಸಿಲ್ಲ. ಅದು ಕೂಡ ಅಲ್ಲಿ ಸಮಂಜಸವಾದಂಥದ್ದು, ಪರಿಣಾಮಕಾರಿಯಾದಂಥದ್ದು ದತ್ತಾಂಶ ಅದರಲ್ಲಿ ಸಿಗಲ್ಲ ಅಂತ ಸ್ಪಷ್ಟವಾಗಿ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ. ಮತ್ತು ತದನಂತರ ಯಾವ ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಲ್ಲಿ